ಹಲೋ, ಬನ್ನಿ 1 kg ಚಾಕ್ಲೇಟ್ ಕೇಕ್ ಮಾಡೋಣ. ಸಿಂಪಲ್ಲಾಗಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಕೇಕು ನಂತರ ಸಿಂಪಲ್ಲಾಗಿ ಚಾಕ್ಲೇಟ್ ಕ್ರೀಮ್ ಲೈಟಾಗಿ ಐಸಿಂಗ್ ಮಾಡ್ಕೊಂಡು, ಲೈಟ್ ಕ್ರೀಮ್, ಜಾಸ್ತಿ ಕ್ರೀಮ್ ಹಾಕಬಾರ್ದು. ಲೈಟಾಗಿ ಕ್ರೀಮ್ ಹಾಕ್ಕೊಂಡು ಬೇರೆಯವರೆಲ್ಲ ಕಷ್ಟಪಟ್ಟು ಏನೇನೋ ಮಾಡೋಕ್ಕೆ ಹೋಗ್ತಾರೆ. ಅವರೆಲ್ಲ ಸಿಂಪಲ್, ಜಾಸ್ತಿ ಕ್ರೀಮ್ ಹಾಕಿದರೆ ಚೆನ್ನಾಗಿ ಬರೋಲ್ಲ. ಲೈಟಾಗಿ ಕ್ರೀಮ್ ಹಾಕಿ ನೀಟಾಗಿ ಫಿನಿಶಿಂಗ್ ತೆಗಿಬೇಕು. ಆಮೇಲೆ ನಂತರ ಕಾರ್ಡ್ ತೊಗೊಂಡು ನೀಟಾಗಿ ಇದು ಮಾಡಿಕೊಂಡು ಬೇಗ ಆಗುತ್ತೆ. ಸಿಂಪಲ್ ಡಿಸೈನ್ಗಳು ಬೇಗ ಮುಗಿಯುತ್ತೆ. ಸುಮ್ಮನೆ ಜಾಸ್ತಿ ಡೆಕೋರೇಷನ್ ಮಾಡಿದರೆ ಈಗೆಲ್ಲ ಇಷ್ಟ ಆಗೋಲ್ಲ. ಸಿಂಪಲ್ಲಾಗಿದ್ದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಲೈಟ್ ಕ್ರೀಮ್ ಇರುತ್ತೆ, ಕ್ರೀಮ್ ಜಾಸ್ತಿ ಯಾರು ಇಷ್ಟಪಡೋಲ್ಲ. ಹಾಗಾಗಿ ಲೈಟ್ ಕ್ರೀಮು ಫುಲ್ ಫಿನಿಶಿಂಗ್ ಎಲ್ಲ ಆಯಿತು. ಈಗ ಚಾಕ್ಲೇಟು, ಇದು ಚಾಕ್ಲೇಟ್ ಪೌಡ್ರು ಮತ್ತು ಕ್ರೀಮು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋದು. ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ರೆಡಿ ಮಾಡಿ ತೋರಿಸ್ತೇನೆ. ಜಾಸ್ತಿ ಹಾಕ್ಬಾರ್ದು. ಚಾಕ್ಲೇಟ್ ಫುಲ್ ಚಾಕ್ಲೇಟ್ ಇರುತ್ತಲ್ಲ, ಜಾಸ್ತಿ ಹಾಕಿದ್ರೆ ಮೇಲೆ ಕೈ ಬಂದುಬಿಡುತ್ತೆ. ಸ್ವಲ್ಪ ಹಾಕಬೇಕು. ಸ್ವಲ್ಪ ಸೈಡಲ್ಲೆಲ್ಲ ಕೆಳಗಡೆ ಸ್ವಲ್ಪ ಬಂದರೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಸೈಡ್ ಬಾರ್ಡ್ರ್ ಕೊಡಬೇಕು ಸಿಂಪಲ್ಲಾಗಿ. ಸೈಡ್ ಬಾರ್ಡ್ರೆಲ್ಲ ಆಯಿತು. ಈಗ ನೆಕ್ಸ್ಟ್ ಫ್ಲವರು, ಕ್ರೀಮ್ ಫ್ಲವರು ಚಿಕ್ಕದು, ಒಂದು ಕೇಕಿಗೆ 2 ಫ್ಲವರು ಅಷ್ಟೇ. ಸಿಂಪಲ್, ಒಂದು ಕೇಕಿಗೆ 2 ಫ್ಲವರ್ ಹಾಕಿ 4 ಕೇಕ್ ಮಾಡಿದೆ. ಡಿಸ್ಪ್ಲೇ ಕೌಂಟ್ರ್ ಕೇಕು, ಗ್ರೀನು ವೈಟು ಮಿಕ್ಸಲ್ಲಿ ಎಲೆ ಹಾಕಿ ನೋಡಿ ಹೇಗಿದೆ. ಜಾಸ್ತಿ ಏನು ಡೆಕೋರೇಷನ್ ಮಾಡಿಲ್ಲ, ಸಿಂಪಲ್ಲಾಗಿರೋದು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದಕ್ಕೆ ವೈಟ್ ಬಾಟ್ಲು ತಗೊಂಡು ಚಿಕ್ಕದಾಗಿ ಸುತ್ತ ರೌಂಡ್ ಶೇಪಲ್ಲಿ ಹೈಲೈಟಾಗಿ ಕಾಣುತ್ತೆ ನೋಡೋಕ್ಕೆ. ಡಾಟ್ ಎಲ್ಲ ಕೇಕಿಗೆ ಇದೇ ಥರ ಚಿಕ್ಕದಾಗಿ ಇಟ್ಬಿಟ್ರೆ ಸಿಂಪಲ್ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ. ಮತ್ತು ನೋಡೋಕ್ಕೆ ವೈಟ್ ಚಾಕ್ಲೇಟ್ ಕಾಂಬಿನೇಷನ್ನು ಲುಕ್ಕು ಡಿಫ್ರೆಂಟಾಗಿರುತ್ತೆ. ಇದೇ ಥರ ಸಿಂಪಲ್ ಕೇಕ್ ವೀಡಿಯೋಸ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ. ಹೀಗೆ ಮುಂದೆ ಸಿಂಪಲ್ ಕೇಕ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅಪ್ಡೇಟ್ ಬರುತ್ತೆ ನೆಕ್ಸ್ಟ್ ವೀಡಿಯೋ. ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ವಾಚ್ ಅಗೇನ್.